ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಸುಮಾರು ಅಂದರೂ ಒಂದು 14-15 ದಿನ ಆಯಿತು ಅಂದ್ಕೊಳ್ತೀನಿ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ರೀಸನ್ ಇದೆ, ತಿಳಿಸ್ಕೊಡ್ತೀನಿ. ಹಾಗೆ ನೀವು ಈ ತಮ್ನೆಲಲ್ಲಿ ಏನು ನೋಡಿದ್ರು ಆ ಬ್ಲೌಸ್ ಪ್ಯಾಟ್ರನ್ ಡಿಸೈನ್ ಅನ್ನೋದು, ಅದು ಈ ಚಾನಲಲ್ಲಿ ಈ ವಿಡಿಯೋದಲ್ಲಿ ಇಲ್ಲ. ಅದಕ್ಕೂ ರೀಸನ್ ಏನಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇದೊಂದು ವೀಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನನಗೆ ಸಹಾಯ ಆಗುತ್ತೆ ನಿಮ್ಮ ಕಡೆಯಿಂದ, ಓಕೆನಾ. ರೀಸನ್ ಏನು ಅಂದರೆ, ಈ ಹಳೆ ಚಾನಲ್, ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಏನಾಗಿದೆ ಅಂದರೆ, 1 ವರ್ಷದ ಹಿಂದೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಎರರ್ ಬರೋದು, ಮತ್ತು ವೀಡಿಯೋಸು ಒಂದು 60% 70% ವೀಡಿಯೋ ಅಪ್ಲೋಡ್ ಆದಮೇಲೆ ಮತ್ತೆ ಕ್ಯಾನ್ಸಲ್ ಆಗೋದು, ಈ ರೀತಿ ಆಗ್ತಾಯಿತ್ತು. ಎಷ್ಟು ಟ್ರೈ ಮಾಡಿದ್ರೂ ವೀಡಿಯೋ ಪ್ರಾಪರಾಗಿ ಅಪ್ಲೋಡ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಅವಾಗ ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದೆ, ಲೇಡೀಸ್ ಟೈಲರ್ ಅಂತ ಚಾನಲ್ನ. ಆ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರಿ. ಮತ್ತು ಅದನ್ನು ಒಂದು 6-7 ತಿಂಗಳು ಆ ಹೊಸ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ಆ ಅಪ್ಲೋಡ್ ಮಾಡೋ ಟೈಮಲ್ಲಿ ನನಗೆ ಯೂಟ್ಯೂಬ್ ಕಡೆಯಿಂದ ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ದು ಏನಿದೆಯೋ ಈ ಪ್ರಾಬ್ಲಮ್ನ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ, ಮೇಲ್ ಮಾಡಿದ್ದೆ. ಅವ್ರ ಕಡೆಯಿಂದ ನನಗೆ ಇದನ್ನು ನಾವು ಫಿಕ್ಸ್ ಮಾಡಿದ್ದೀವಿ, ನೀವು ಹೇಳಿರುವಂಥ ಪ್ರಾಬ್ಲಮ್ನ ಅಂತ ಒಂದು ಮೇಲ್ ರಿಟರ್ನ್ ಬಂತು. ಆಗ ನಾನು ಮತ್ತೆ ಈ ಹಳೆ ಚಾನಲಲ್ಲೇ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಈ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು 4-5 ವರ್ಷ ಮೇಲೇ ಆಯಿತು. ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಈ ಚಾನಲ್ನ ಕೈ ಬಿಡೋದು ಬೇಡ ಅಂತ ಮತ್ತೆ ನಾನು ಆ ಲೇಡೀಸ್ ಟೈಲರ್ ಚಾನಲ್ ಏನಿದೆಯೋ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ನಲ್ವ, ಆ ಚಾನಲ್ನ ಕೈ ಬಿಟ್ಟು ಈ ಹಳೆ ಚಾನಲ್ನಲ್ಲೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದೆ. ಈಗ ಮತ್ತೆ ಒಂದು 15 ದಿನದಿಂದನೂ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಅದು ಎರರ್ ಬರ್ತಾಯಿದೆ. ಮತ್ತು ಒಂದು 50% 60% ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಮತ್ತೆ ಕ್ಯಾನ್ಸಲ್ ಆಗ್ತಾಯಿದೆ. ಕೆಲವು ಟೈಮ್ ಅಂತೂ 99% ವೀಡಿಯೋ ಅಪ್ಲೋಡ್ ಆದಮೇಲೂ ಕ್ಯಾನ್ಸಲ್ ಆಗಿದೆ. ಇದೇ ರೀತಿ ಪ್ರತಿದಿನ ಇದೇ ರೀತಿಯೇ ಆಗ್ತಾಯಿದೆ. ನಾನೀಗ ನಿಮಗೆ ತಮ್ನೆಲಲ್ಲಿ ಏನು ಫೋಟೋ ಹಾಕಿದ್ದೀನೋ ಆಲ್ರೆಡಿ ಆ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಆ ವೀಡಿಯೋಸ್ನ ನಾನು ಯಾವಾಗಲೂ ಅಪ್ಲೋಡ್ ಮಾಡಬೇಕಾಗಿತ್ತು. ಈ ಪ್ರಾಬ್ಲಮ್ ಬರ್ತಾ ಇರೋದ್ರಿಂದ ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈಗ ನನಗೆ ಬೇರೆ ಆಪ್ಷನ್ ಇಲ್ಲ. ಈಗ ನಾನು ಇದೇ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂದರೆ ಆಗೋದಿಲ್ಲ, ಎರರ್ ಬರ್ತಾನೆ ಇದೆ. ಯೂಟ್ಯೂಬ್ಗೆ ಕಂಪ್ಲೇಂಟ್ ಮಾಡಿದರೂ ಅವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸದ್ಯದ ಮಟ್ಟಿಗಂತೂ ಅವ್ರು ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಈ ಪ್ರಾಬ್ಲಮ್ ಫಿಕ್ಸ್ ಆಗೋದ್ರೊಳಗೆ ಈಸಿಯಾಗಿ ಒಂದು 4-6 ತಿಂಗಳಾದರೂ ಹಾಗೇ ಆಗುತ್ತೆ. ಅಲ್ಲಿವರೆಗೂ ನಾನು ಎಷ್ಟು ಟ್ರೈ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ವೀಡಿಯೋಸ್ ಅಪ್ಲೋಡ್ ಆಗೋದಿಲ್ಲ. ಇಲ್ಲಿಗೆ ನಾನು ಒಂದು 15 ದಿನದಿಂದ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಈಗ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕು ಅಂತ. ಇದೇ ರೀತಿ ಕಂಟಿನ್ಯೂ ಆದರೆ ಆಗೋದಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಹಾಗಂತ ನಾನು ಲೇಡೀಸ್ ಟೈಲರ್ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ವ್ಯೂಸ್ ಇರೋದಿಲ್ಲ, ಯಾರೂ ನೋಡೋದಿಲ್ಲ. ಯಾಕಂದರೆ ಸುಮಾರು ಒಂದು 4-5 ತಿಂಗಳಾಯಿತು ಅದರಲ್ಲಿ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಸೊ ಹಾಗಾಗಿ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ನೇ ಹೋಗೋದಿಲ್ಲ. ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಹೋದರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ಬಟ್ ಯೂಟ್ಯೂಬ್ ಕಡೆಯಿಂದನೇ ನೋಟಿಫಿಕೇಷನ್ ಹೋಗೋದಿಲ್ಲ. ಹಾಗಾಗಿ ಆ ಚಾನಲ್ನಲ್ಲೂ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಲೇಡೀಸ್ ಟೈಲರ್ ಚಾನಲ್ನಲ್ಲಿ. ಮತ್ತು ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲೂ ಪ್ರಾಬ್ಲಮ್ ಇದೆ, ಇದರಲ್ಲೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನನಗೆ ಬೇರೆ ಆಪ್ಷನ್ ಇಲ್ಲದೆ ಮತ್ತೆ ಇನ್ನೊಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡೋ ಪರಿಸ್ಥಿತಿ ಬಂತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೀಗ ತಮ್ನೆಲಲ್ಲಿ ಏನು ಆ ಪ್ಯಾಟ್ರನ್ ಬ್ಲೌಸ್ ನೋಡಿದ್ರು, ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಈ ಚಾನಲಲ್ಲಿ ಇಲ್ಲ, ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಆ ಡಿಸ್ಕ್ರಿಪ್ಷನ್ನಲ್ಲಿ ಆ ಚಾನಲ್ದು ಲಿಂಕ್ ಕೊಟ್ಟಿದ್ದೀನಿ, ಓಕೆನಾ. ಆ ವಿಡಿಯೋ ಈಗ ತಮ್ನೆಲಲ್ಲಿ ನೀವೇನು ಫೋಟೋ ನೋಡಿದಿರೋ ಆ ಬ್ಲೌಸ್ದು ಪ್ಯಾಟ್ರನ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಇದೆ. ಅದರಲ್ಲಿ ನಿಮಗೆ ಫಸ್ಟ್ ಕಟಿಂಗ್ ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಆ ವಿಡಿಯೋ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ KFT ಟೈಲರ್ಸ್ ಅಂತ ಚಾನಲ್ ನೇಮು, ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗೋದಿಲ್ಲ, ಹೊಸ ಚಾನಲ್ ಆಗಿರೋದ್ರಿಂದ. ನಾನು ಡಿಸ್ಕ್ರಿಪ್ಷನಲ್ಲಿ ಏನು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಫಸ್ಟು ನೋಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ವಿಡಿಯೋ, ಲೈಕ್ ಮಾಡಿ ವಿಡಿಯೋ ಇಷ್ಟ ಆದಮೇಲೆ ಚಾನಲ್ನಂತೂ ಕಂಪಲ್ಸರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಮುಖಾಂತರ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇದು ಈ ಚಾನಲ್ನಲ್ಲಿ ಈಗಾಗಿರುವಂಥ ಪ್ರಾಬ್ಲಮ್ಗೆ ನಿಮಗೊಂದು ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಈ ಪ್ರಾಬ್ಲಮ್ ಆಗಿದೆ, ನನಗೆ ಬೇರೆ ಆಪ್ಷನ್ ಇಲ್ಲದೆ ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಕ್ರಿಯೇಟ್ ಮಾಡಿದ್ದೀನಿ, ಆಲ್ರೆಡಿ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಈಗ ಆಲ್ರೆಡಿ ಅದು ವೀಡಿಯೋ ಅಪ್ಲೋಡ್ ಆಗಿದೆ. ನೀವು ಈ ವಿಡಿಯೋನ ಏನು ನೋಡ್ತಾ ಇದ್ದೀರೋ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇದೆ, ಪ್ಲೀಸ್ ಆ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇಷ್ಟು ಇನ್ಫಾರ್ಮೇಷನ್ನು ಇನ್ನು ಮುಂದೆ ನಿಮಗೆ ವೀಡಿಯೋಸ್ ಎಲ್ಲ ಆ ಹೊಸ ಚಾನಲಲ್ಲೇ ಬರ್ತಾ ಇರುತ್ತೆ. ಇನ್ನಷ್ಟು ನಿಮಗೆ ಬೆಟರಾಗಿ ಬೇರೆ ಬೇರೆ ಪ್ಲಾನಿಂಗ್ಸ್ ಎಲ್ಲ ಇದೆ. ನಿಮಗೆ ಹೊಸದಾಗಿ ಕಲಿಯೋರಿಗಾಗಿರ್ಬೋದು, ಇಲ್ಲ ಆಲ್ರೆಡಿ ಕಲ್ತಿರೋರಿಗೆ, ಇಲ್ಲ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗ್ ಬಗ್ಗೆ ಕೆಲವೊಂದು ಪ್ಲಾನಿಂಗ್ಸ್ ಇದೆ. ಅವನ್ನೆಲ್ಲ ನಾನು ಈಗ ಈ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಂತ ಪ್ಲಾನಿಂಗ್ ಮಾಡಿದ್ದೆ, ಬಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅವೆಲ್ಲವೂ ನಾನು ನಿಮಗೆ ಹೊಸ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇನ್ನಷ್ಟು ನೀವು ಬೆಟರಾಗಿ ಕಲ್ತ್ಕೊಳ್ಬೋದು.
ನಿಮಗೆ ಒಂದು ಬೋರ್ಡ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವೀಡಿಯೋಸ್ನ ಮಾಡ್ತೀನಿ ಮುಂದೆ ಆ ಹೊಸ ಚಾನಲಲ್ಲಿ. ಆ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕಂದ್ರೆ ಆ ಚಾನಲ್ನ ಈಗೇನು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿದ್ದೀನೋ ನೋಡಿ ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕಂಪಲ್ಸರಿ ಆನ್ ಮಾಡಿ ಇಟ್ಕೊಂಡ್ರೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ನ ಕಂಪ್ಲೀಟಾಗಿ ನಾನು ಸ್ಟಾಪ್ ಮಾಡೋದಕ್ಕೂ ಆಗೋದಿಲ್ಲ. ಸಾಧ್ಯವಾದಷ್ಟು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ತಿಂಗಳಲ್ಲಿ ಒಂದು 2-3 ವೀಡಿಯೋ ಆದರೂ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ನೋಟಿಫಿಕೇಷನ್ ಬಂದರೆ ಆ ವೀಡಿಯೋಸ್ನ ನೋಡಿ. ನನ್ನಿಂದ ನೀವೇನಾದರೂ ಈ ಟೈಲರಿಂಗ್ ಕೆಲಸದಲ್ಲಿ ಅಲ್ಪ ಸ್ವಲ್ಪ ಆದರೂ ಕಲ್ತಿದ್ದೀವಿ ಅಂತ ನಿಮ್ಗೆ ಅನಿಸಿದರೆ ಪ್ಲೀಸ್ ಆ ಹೊಸ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.